ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಎವ್ರಿಡೇ ಎಕ್ಸ್ಪೀರಿಯೆನ್ಸ್. ಹೆಂಗಿದ್ದೀರಿ? ಆರಾಮಿದ್ದೀರಾ? ನಾನು ಆರಾಮಿದ್ದೀವಿ. ನೀವು ಬನ್ನಿ ಮಂಗಳವಾರದ ಲಾಗ್ ಸ್ಟಾರ್ಟ್ ಮಾಡೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನಾನೀಗ ನನ್ನ ಮಕ್ಕಳಿಗೆ ಸ್ನ್ಯಾಕ್ಸಿಗಂತಂದು ಸೇಬು ಹಣ್ಣು ಮತ್ತು ಆರೆಂಜ್ನ ಕಟ್ ಮಾಡಿ ಬಾಕ್ಸಿಗೆ ಹಾಕಿನ್ರಿ. ಇನ್ನೇನು ರಾತ್ರಿನ ಬಾದಾಮಿ ನೆನೆಟ್ಟಿದ್ದೆ, ಅವನ್ನ ಸಿಪ್ಪಿ ಬಿಡಿಸಿ ಇಟ್ಟೀನಿ. ಅವರು ಮಲ್ಕೊಂಡಾರ, ಇನ್ನೂ ಎಬ್ಸಿಲ್ಲ. ಇಲ್ಲಿ ಕ್ಯಾರೆಟ್ ಚಿತ್ರಾನ್ನ ಮಾಡಿದ್ರತಂತ ರೆಡಿ ಮಾಡ್ಕೊಂಡೇನಿ. ಒಂದು ಕಡೆ ನಾನು ಇಲ್ಲೇ ಪಲ್ಯ ಮಾಡಾಕತ್ತೀನಿ ರೀ, ಬೀನ್ಸ್ ಪಲ್ಯ ಮತ್ತು ಬಟಾಣಿ. ಬೀನ್ಸು ಸ್ವಲ್ಪ ಇದ್ದು, ಹಿಂಗಾಗಿ ಹಸಿ ಬಟಾಣಿನೂ ಒಂದು ಸ್ವಲ್ಪ ಇದ್ದು, ಎರಡು ಮಿಕ್ಸ್ ಮಾಡಿ ಪಲ್ಯ ಮಾಡಾಕತ್ತೇನೆ ರೀ. ಈ ಕಡೆ ಒಂದು ಕಡೆ ಅನ್ನ ಆತ್ರಿ, ರೆಡಿ ಆಗೈತಿ. ಈಕಿ ಎರಡು ಪಲ್ಯನೂ ಮಾಡ್ಯಾಳ, ಅನ್ನನೂ ಮಾಡ್ಯಾಳ, ಏನು ಮಾಡಾಕತ್ತಾಳ ಅಂತೀರ? ಅದೇನು ಇಲ್ಲರಿ. ನಾನು ಈಗ ಇದಕ್ಕೆ ಒಗ್ಗರಣೆ ಕೊಡಾಕತ್ತೇನೆ ನೋಡಿರಿ. ಕ್ಯಾರೆಟ್ ಚಿತ್ರಾನ್ನಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ, ಆಮೇಲೆ ಅದಕ್ಕೊಂದು ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಈರುಳ್ಳಿ, ಮೆಣಸಿನ್ಕಾಯಿ, ಆಮೇಲೆ ತುರ್ಕೊಂಡಿರೋ ಕ್ಯಾರೆಟ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ. ಇದಕ್ಕೂ ನಾನು ಒಂದು ಸ್ವಲ್ಪ ಹಸಿ ಬಟಾಣಿನ ಹಾಕಿದ್ದೆ, ಟೇಸ್ಟ್ ಬರ್ತದಂತಂದು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕ್ರಿ. ನಾನು ಪಲ್ಯ ಅದನ್ನು ಯಾಕೆ ಮಾಡಾಕತ್ತೀನಿ ಅಂತಂದ್ರೆ, ನನ್ನ ಮಗನ ಸ್ಕೂಲ್ನಾಗ ಅವ್ರ ಮೇಡಮು ಅವರು ಲಿಂಗಾಯತರಿದಾರಂತ. ನೀವು ಲಿಂಗಾಯತರನು ಅಂತ ಕೇಳಿದ್ರಂತ. ಹೌದನ್ನಂತ. ನಾವು ಉತ್ತರ ಕರ್ನಾಟಕದವ್ರಲ್ರಿ, ಅವರು ಇಲ್ಲೇ ಕೋಲಾರ ಡಿಸ್ಟಿಕ್ನವ್ರು. ಅವ್ರಿಗೆ ಜೋಳದ ರೊಟ್ಟಿ ಅಂದರೆ ಇಷ್ಟ ಅಂತ್ರಿ. ಅದಕ್ಕೆ ಮಾಡ್ತಾರೆ ನಿಮ್ಮ ಮಮ್ಮಿಯವ್ರ ಮನ್ಯಾಗ ರೊಟ್ಟಿನ ಅಂತ ಕೇಳಿದ್ರಂತ್ರಿ. ನಮ್ಮ ಪ್ರೀತಮ್ಮನ ಮಾಡ್ತಾರ ಮೇಡಮ್ ಅಂತ ಹೇಳಿದ್ನಂತ. ರೊಟ್ಟಿ ತೊಗೊಂಡು ಬಾ ಅಂತ ಹೇಳಿದ್ರಂತ ಅವ್ರ ಮೇಡಮ್ಮು. ಅವ ಬಂದು ನಾಳೆ ರೊಟ್ಟಿ ಮಾಡಿ ಮಮ್ಮಿ, ನಮ್ಮ ಮೇಡಮ್ಮು ರೊಟ್ಟಿ ಹೇಳ್ಯಾರ ಅಂತ ಹೇಳಿದೆ. ಅದಕ್ಕೆ ನಾನಿಲ್ಲೇ ಒಂದು ಸ್ವಲ್ಪ ಪಲ್ಯ ಅದು ಮಾಡ್ಕೊಂಡ್ರಾತಂತಂದು ಬೀನ್ಸ್ ಪಲ್ಯನ ಮಾಡಿಕೊಂಡೆ. ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ ಅರಿಶಿನ, ಅಚ್ಚ ಖಾರದ ಪುಡಿ, ಮಸಾಲೆ ಅದನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳಕತ್ತೀನಿ ರೀ. ಮಸಾಲೆ ಅದನ್ನ ಜಾಸ್ತಿ ಹಾಕೋದಿಲ್ಲ ರೀ ನಾನು ಇದಕ್ಕೆ, ಯಾಕಂದ್ರೆ ಮಸಾಲೆ ಅಸಿಡಿಟಿ ಜಾಸ್ತಿ ಆಕತ್ರಿ. ಮಸಾಲೆ ತಿಂದ್ರೆ ನಮ್ಮ ಯಜಮಾನರು ಸೇರಂಗಿಲ್ಲ ರೀ. ಹೀಗಾಗಿ ನಾನು ಯಾವುದೇ ಒಂದು ಅಡುಗೆಗೂ ಮಸಾಲನ ಕಡಿಮೆನೇ ರೀ ಹಾಕೋದು. ಯಾಕಂದ್ರೆ ಆರೋಗ್ಯವಾಗಿರೋಕಂದ್ರೆ ಲೈಟಾಗಿ, ಯಾಕಂದ್ರೆ ಯಾವುದು ಅತಿ ಆಗಬಾರ್ದಲ್ಲ ರೀ. ಹೀಗಾಗಿ ನಾನು ಮಸಾಲೆ ಕಡಿಮೆನೇ ಹಾಕ್ತೀನಿ. ಇದನ್ನು ಸ್ವಲ್ಪ ಮೆತ್ತಗಾಗೋವರೆಗೂ ಕ್ಯಾರೆಟ್ ಅದು ಫ್ರೈ ಮಾಡಿಕೊಂಡು, ಆನಂತರ ಅನ್ನ ಸ್ವಲ್ಪ ಆರಿಟ್ಟಿದ್ನೆಲ್ಲ ಅದನ್ನು ಇವಾಗ ಇದಕ್ಕೆ ಕಾಲಿಸ್ಕೊಂಡೆ. ನಮ್ಮದು ಕ್ಯಾರೆಟ್ ಚಿತ್ರಾನ್ನ ರೆಡಿ ಆಗೈತೆ ರೀ. ಇದನ್ನೊಂದು ಸ್ವಲ್ಪ ಆರಾಕ ಬಿಡ್ಬೇಕ್ರಿ, ಇಲ್ಲ ಬಾಕ್ಸಿಗೆ ಹಾಕಿದ್ರೆ ಅದು ಸ್ಕೂಲಲ್ಲಿ ತಿನ್ನೋಕ್ಕಾಗಲ್ಲ ಮಕ್ಕಳಿಗೆ, ಒಂದು ಸ್ವಲ್ಪ ಮೆತ್ತಗಾಗಿರ್ತೈತಿ. ಇಲ್ಲಿ ನಾನು ಜೋಳದ ರೊಟ್ಟಿನೂ ಬಿಸಿಯಾಗಿ ರೆಡಿ ಆದವು. ಒಂದು ಕಡೆ ನನ್ನ ಮಗನಿಗೆ ಅವರೆಲ್ಲ ಸ್ನಾನ ಅದನ್ನು ಮಾಡ್ಕೊಂಬಂದರು. ಇಲ್ಲೇ ನಾನು ಅವ್ರ ಮೇಡಮ್ಗೆ ಅಂತಂದು ಒಂದು ಬಾಕ್ಸ್ನಾಗ ಪಲ್ಯ ಆಮೇಲೆ ರೊಟ್ಟಿನ ಹಾಕಿ ಅವನು ಲಂಚ್ ಬಾಕ್ಸ್ನಾಗ ಇಟ್ಟೆ, ಕೊಡು ನಿಮ್ಮ ಮ್ಯಾಮ್ಗೆ ನೆನಪು ಮಾಡಿ ಅಂತಂದು ಅವ್ನಿಗೆ ರೊಟ್ಟಿ ಹಾಕ್ಕೊಟ್ಟೆ. ನನ್ನ ಮಗಳು ಚಿತ್ರಾನ್ನ ಬೇಕಂದು ಕ್ಯಾರೆಟ್ ಚಿತ್ರಾನ್ನ ಹಾಕ್ಕೊಟ್ಟೆ ನೋಡ್ರಿ. ಇಲ್ಲಕ್ಕೆ ತಿನ್ನೋ ಉತ್ತಾರ ನೋಡ್ರಿ, ಹೆಂಗೆ ನಿಂತ್ಕೊಂಡು ತಿನ್ನಾಕತ್ತಾಳ. ಒಂದು ಸೈಡ್ ನಿಂತ್ಕೊಂಡು ತಿನ್ನಂದ್ರೆ ಈ ಥರ ಆಡಾಕತ್ತಾಳ. ಇಬ್ಬರು ತಿಂದು ರೆಡಿಯಾಗಿ ಸ್ಕೂಲಿಗೆ ಹೋದರೆ, ನನ್ನ ಮಗ ಸ್ಕೂಲಿಂದ ಬಂದು ಅವ್ರ ಮೇಡಮ್ ನಾನು ಇನ್ನೊಂದು 4 ದಿನ ಸ್ಕೂಲಾಗಿರೋದು, ಆಮೇಲೆ ಸ್ಕೂಲ್ ಬಿಟ್ಟು ಹೋಗ್ತೀನಿ ಅಂತೇನೋ ಹೇಳಿದ್ರಂತ. ಅವ್ರ ಮೇಡಮ್ಗೆ ಏನಾರು ಗಿಫ್ಟ್ ಕೊಡ್ಬೇಕಂತಂದು ಈ ಥರ ಕವರ್ ಮಾಡಿ ಈ ಥರ ಏನೋ ಬರ್ದಾನ, ಇಂಗ್ಲೀಷ್ನಾಗ ಬರೆದು ಇಟ್ಟ ನೋಡ್ರಿ. ಕವರ್ನಾಗ ಹಾಕಿ ಆಟ ಆಡಕ್ಕೆ ಹೋಗ್ಯಾರ. ನಮ್ಮ ಮನ್ಯಾಗ ಫಾಟು ದಿನ ಸಾಯಂಕಾಲ ಇದಕ್ಕಿದ್ದಂಗೆ ಅದು ಬಿದ್ದು ಒಡೆದೋಗ್ಬಿಟ್ಟೈತ್ರಿ. ಯಾಕಂದ್ರೆ ನೀರು ಜಾಸ್ತಿ ಹಾಕಿದ್ನಲ್ರಿ, ಅದು ಮಣ್ಣಿನ ಪಾಟಲ್ಲ, ಹೀಗಾಗಿ ಅದು ಒಂಥರ ಉಬ್ಬಿಕೊಂಡು ತಾನೇ ಸೀಳ್ಬಿಟ್ಟೈತ್ರಿ. ನಾನು ಹೆದರಿಬಿಟ್ಟಿದ್ದೆ. ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು.